ಟೈಮ್ ಹಿಡಿಯುತ್ತೆ. ಹೌದು, ಟೈಮ್ ಅಂತೂ ಹಿಡಿದೇ ಹಿಡಿಯುತ್ತೆ. ಒಂದು ಹೂ ಗಿಡ ನಿಮಗೆ ತುಂಬ ಇಷ್ಟ ಆಗಿದೆ, ನರ್ಸರಿಯಿಂದ ತಂದಿದ್ದೀರಿ. ಅದಕ್ಕೆ ಎಷ್ಟೇ ಗೊಬ್ಬರ ಹಾಕಿ, ನೀರು ಹಾಕಿ, ಬಿಸಿಲಲ್ಲಿಡಿ, ಆದರೆ ಅದು ಯಾವಾಗ ಹೂ ಬಿಡಬೇಕೋ ಆವಾಗಲೇ ಹೂ ಬಿಡುತ್ತಲ್ವ. ರಾತ್ರಿ ಹಗಲು ನೀವು ಅದನ್ನು ಬಂದು ಚೆಕ್ ಮಾಡಿ, ಹೂ ಬಿಡ್ತಾ ಅಂತ. ಆದರೆ ಅದು ಹೂ ಬಿಡೋದು ಯಾವಾಗ ಬಿಡಬೇಕೋ ಆವಾಗಲೇ. ನಮಗೆ ಬೇಕಂದ್ರೆ ಕೂಡಲೇ ಹೂ ಬಿಡಲ್ಲ ಅಲ್ವಾ. ಹಾಗೆ ಟೈಮ್ ಹಿಡಿಯೋದು. ಯಾವುದೇ ಒಳ್ಳೆಯ ಕೆಲಸ ಆದರೂ ಅಷ್ಟೇ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಈಗ ಸೂರ್ಯನೇ ತಗೊಳ್ಳಿ, ಬೆಳಿಗ್ಗೆ ಮೂಡುವಾಗ ಹೇಗೆ ಮೂಡ್ತಾರೆ, ಸ್ಲೋ ಆಗಿ ಒಂದೇ ಸಲ ನಮಗೆ ಬೇಕಂದ್ರೆ ಕೂಡಲೇ ಸ್ವಿಚ್ ಹಾಕಿದಾಗಲ್ಲ ಅಲ್ಲ. ಯಾಕಂದರೆ ಸ್ವಿಚ್ಚಲ್ಲಿ ಬರೋ ಕರೆಂಟ್ ಬೆಳಕೆ ಬೇರೆ, ಸೂರ್ಯನ ಬೆಳಕೆ ಬೇರೆ. ಅದು ತುಂಬ ಸ್ಪೆಷಲ್ಲು. ಅದು ಹೇಗಂದರೆ ಸ್ಲೋ ಆಗಿ, ಸ್ಟಡಿಯಾಗಿ ಅದರದ್ದೇ ಟೈಮಲ್ಲಿ ಬರುತ್ತೆ. ಗಂಟೆಗೆ ಸ್ವಲ್ಪ ಬಿಸಿಲಾಗ್ತಾ ಸಂಜೆ ಮುಳುಗುತ್ತಲ್ಲ, ಆವಾಗ ಆಕಾಶದಲ್ಲಿ ಆ ಬಣ್ಣಗಳು ಎಷ್ಟು ಚೆನ್ನಾಗಿ ಮೂಡ್ತಾವೆ ನೋಡಿ. ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಹೇಳ್ತಾರಲ್ಲ, ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಹಾಗೆ ಅದನ್ನು ಕೂಡ ನೋಡೋದಕ್ಕೆ ಒಂದು ಕಣ್ಣು ಬೇಕು. ಎಲ್ಲರಿಗೂ ಇರಲ್ಲ. ನೀವು ಈ ಆಡಿಯೋ ಕೇಳ್ತಿದ್ದೀರಂದರೆ ನೀವು ಅದರಲ್ಲೊಬ್ಬರು ಅಂತ ನಾನು ಅನ್ಕೋತೀನಿ ಅಷ್ಟೇ. ಅಯ್ಯೋ, ದಿನಾನೇ ಕಳೀತಾ ಇಲ್ಲ, ಸಂಜೆನೇ ಆಗ್ತಾಯಿಲ್ಲ ಅಂದ್ಕೊಂಡ್ರೆ ಅದೊಂದು ಬರ್ಡನ್ನು. ಬಟ್ ಆ ಒಂದೊಂದೇ ಮೆಟ್ಟಲು ಹೋಗೋದಿದೆ ಅಲ್ಲ, ಬೆಳಗಿಂದ ಸಂಜೆವರೆಗೆ ಆರಾಮಾಗಿ ಖುಷಿಯಾಗಿ ಕಳೆಯೋದಿದೆಯಲ್ಲ, ಹೊತ್ತು ಸಬ್ಕಿ ಬಸ್ಕಿ ಬಾತ್ ನಹಿ. ಇವಾಗ ಸಂಬಂಧಗಳನ್ನೇ ತಗೊಳ್ಳಿ. ಒಂದು ಸಂಬಂಧದ ಭದ್ರ ಬುನಾದಿಗೆ ಎಷ್ಟು ಟೈಮ್ ಹಿಡಿಯುತ್ತೆ. ಸಮಯ ಕೊಟ್ಟಷ್ಟು ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಏನಂದ್ರಿ ಅಶ್ವಿನಿ? ಕೆಲವು ಸಂಬಂಧ ಕೇಳಿಸ್ಲಿಲ್ಲ. ಸಮಯ ಹೋಗ್ತಾ ಉದುರೋಗುತ್ತೆ ಅಂದ್ರ? ಹಾಗಾದರೆ ಅದು ನಿಜವಾದ ಸಂಬಂಧನೇ ಆಗಿರಲಿಲ್ಲ ಬಿಡಿ. ಅದೊಂದು ಕೊಟ್ಟು ತಗೊಳ್ಳೋ ವ್ಯಾಪಾರ ಆಗಿರುತ್ತೆ ಅಷ್ಟೇ. ಬಟ್ ನಿಜವಾದ ಸಂಬಂಧ ಯಾವತ್ತೂ ಹೋಗುವಂಥದ್ದಲ್ಲ. ಮೇ ಬಿ ಟೈಮ್ ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ಬೋದು, ಅಥವಾ ಅವ್ರ ಜೀವನದ ಎತ್ತಿನ ಗಾಡಿ ಓಡಿಸೋದ್ರಲ್ಲಿ ಅವರು ಬ್ಯುಸಿ ಆಗಿರ್ಬೋದು. ಬಟ್ ಇಟ್ ಡಸಂಟ್ ಮೀನ್ ದಟ್ ಅವ್ರು ನಿಮ್ಮನ್ನ ನೆನಪು ಹೋಗಿಬಿಟ್ಟಿದ್ದಾರೆ, ಆ ಸಂಬಂಧ ಮುಗ್ದೋಗಿದೆ ಅಂತ ಅಲ್ಲ. ಕೆಲವು ಸಂಬಂಧಗಳಿಗೆ ಡೈಲಿ ಕಮ್ಯುನಿಕೇಷನ್ನ ಅವಶ್ಯಕತೆಯೇ ಇರೋದಿಲ್ಲ. ಹಾಗಾಗಿ ಅಲ್ವಾ ಕಾಲೇಜಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಸ್ಕೊಂಡ್ರು ವರ್ಷಗಟ್ಟಲೆ ದೂರ ಇದ್ದು ಅವ್ರ ಮಕ್ಕಳು ಕಾಲೇಜಿಗೆ ಹೋಗೋ ಟೈಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಮಚ್ಚ ಸಿಗ್ತೀಯಾ ಅಂತ. ಆಚೆಯಿಂದನೂ ರಿಪ್ಲೈ ಬರುತ್ತೆ ಇಮಿಡಿಯೇಟಾಗಿ, ಎಲ್ಲಿ ಅಂತ. ಯಾಕಂದರೆ ಟೈಮ್ ಹಿಡಿಯುತ್ತೆ. ಜೀವನದ ಬಂಡಿ ಸಾಗಿಸೋವಾಗ ಟೈಮ್ ಹಿಡಿಯುತ್ತೆ. ಬಟ್ ನಿಜವಾದ ಸಂಬಂಧಗಳು ಮತ್ತೆ ಹುಡ್ಕೊಂಡು ಬರುತ್ತೆ. ಇನ್ನೊಂದು ಥರ ನೋಡೋಣ. ಮೊದಲನೇ ದಿನ ಸಿಕ್ಕಿದಾಗ ನಗು, ಆಗೊಮ್ಮೆ ಈಗೊಮ್ಮೆ ಮಾತು, ಮತ್ತು ಅಲ್ಲಿ ಮುಖಾಮುಖಿ, ಸ್ಲೋ ಆಗಿ ಶೇರಿಂಗ್ ಫಾಲೋಡ್ ಬೈ ಕೇರಿಂಗ್, ಕೆಲವೊಮ್ಮೆ ಹುಸಿ ಮುನಿಸು, ಮತ್ತು ಪ್ಯಾಚಪ್. ಇವೆಲ್ಲ ಒಂದೇ ದಿನದಲ್ಲಿ ಆಯಿತಾ? ಇಲ್ಲ ಅಲ್ಲ, ಸಮಯ ಹಿಡಿಯುತ್ತಲ್ಲ ಇದಕ್ಕೆಲ್ಲ. ನಿಮಗೆ ಮಕ್ಕಳಂದರೆ ತುಂಬ ಆಸೆ, ಅವ್ರನ್ನ ಮುದ್ದಾಡೋದಕ್ಕೆ ತುಂಬ ಇಷ್ಟ. ನೈಬರಲ್ಲಿ ಒಂದು ಮಗು ಇದೆ, ಆದರೆ ಏನು ಮಾಡಿದ್ರೂ ನಿಮ್ಗದು ಸಿಗ್ತಾಯಿಲ್ಲ. ನಿಮಗೆ ಅದನ್ನು ಮುದ್ದಾಡಬೇಕು. ಏನು ಮಾಡಿದ್ರಿ? ನಿಧಾನವಾಗಿ ನಗಾಡ್ತೀರಿ, ಟ್ರೈ ಮಾಡ್ತೀರಿ. ಆ ಮಗು ನಿಮ್ಮ ಕೈಗೆ ಬರಲ್ಲ. ಒಂದಿನ ಚಾಕ್ಲೇಟ್ ತಂದು ಕೊಡ್ತೀರಿ, ಚಾಕ್ಲೇಟ್ ತಗೊಳುತ್ತೆ, ಕೆಲವು ಸಲ ಅದನ್ನೂ ತಗೊಳ್ಳಲ್ಲ. ನಿಧಾನವಾಗಿ ಹಾಗೆ ಕೈ ಹಿಡ್ಕೊತೀರಿ, ಒಂದು ದಿವಸ ಮುತ್ತು ಕೊಡ್ತೀರಿ. ಹಾಗೆ ಸ್ಲೋ ಆಗಿ ಒನ್ ಫೈನ್ ಡೇ ಅದನ್ನು ನೀವು ಎತ್ಕೊಂಡು ಮುದ್ದಾಡ್ತೀರಿ. ಅದು ನಿಮ್ಮೊಟ್ಟಿಗೆ ಟೈಮ್ ಕಳೆಯುತ್ತೆ. ಇದೆಲ್ಲ ಒಂದೇ ದಿನದಲ್ಲಿ ಸಾಧ್ಯ ಆಯಿತಾ? ಟೈಮ್ ಹಿಡಿತಲ್ವ. ವರ್ಕಿಗೆ ಬಂದಿದ್ದು ಚಾಕ್ಲೇಟ್ ಅಲ್ಲ, ಟೈಮ್. ಹೊಸೊಬ್ಬರು ಎಷ್ಟೇ ಮಾತಾಡಲಿ, ನಮ್ಮೊಟ್ಟಿಗೆ ಫ್ರೆಂಡ್ ಆಗಬೇಕಂತ ಎಷ್ಟೇ ಪ್ರಯತ್ನ ಪಡಲಿ, ಆದರೆ ಬೇಜಾರಾದಾಗ ಕೈ ಹೋಗೋದು ಕಾಲ್ ಲಿಸ್ಟಲ್ಲಿ ಇರದ, ಆದರೆ ಕಾಂಟ್ಯಾಕ್ಟಲ್ಲಿ ಇರುವ ಫ್ರೆಂಡ್ನ ನಂಬರ್ಗೆ. ಅಲ್ಲಿ ಯಾವ ಮುಚ್ಚುಮರೆ ಇಲ್ಲ, ಯಾವುದು ಪರದೆ ಇಲ್ಲ. ಇಂತಹ ಸಂಬಂಧಗಳು ಬೆಳೆಯೋದಕ್ಕೆ ಟೈಮ್ ಹಿಡಿಯುತ್ತೆ. ಇಷ್ಟಪಟ್ಟು ಹುಡುಗಿ ಸಿಕ್ಕಲಿಲ್ಲ ಅಂತ ರಾತ್ರಿ ಹಗಲು ಕುಡಿದು ಗಡ್ಡ ಬೆಳೆಸಿ ಊರೂರು ಓಡಾಡ್ತಿದ್ದ ಹುಡುಗ ಕೊನೆಗೆ ಊರೇ ಬೇಡ ಅಂತ ದೂರ ಹೊರದೇಶಕ್ಕೆ ಹೋಗ್ಬಿಡ್ತಾನೆ. ವರ್ಷಗಟ್ಟಲೆ ಬಿಟ್ಟು ಜಾತ್ರೆಗೆ ಅಂತ ಬಂದು ಹುಡುಗಿನ ನೋಡ್ತಾನೆ. ಓ, ನಿಮ್ಮ ಹಸ್ಬೆಂಡಾ? ಹಾಯ್ ಸರ್ ಅಂದೇ ಬಿಟ್ಟ ಅವನು. ಅಸಲಿಗೆ
ಅವನಿಗೇನು ಫೀಲ್ ಆಗಲಿಲ್ಲ, ಅವನಿಗೆ ಬೇಜಾರೇ ಆಗಲಿಲ್ಲ. ಹೇಗೆ ಗೊತ್ತಾ? ಟೈಮ್ ಹಿಡಿಯುತ್ತೆ. ನೋವನ್ನು ಮರೆಯೋದಕ್ಕೆ ಕೂಡ ಟೈಮ್ ಹಿಡಿಯುತ್ತೆ. ಆದರೆ ಮರಿತೀವಿ. ಸಣ್ಣ ಪಿಂಪಲ್ ಆದರೂ ನೋವು ಅಂತಿದ್ದ ಹುಡುಗಿ ಇವತ್ತು ಅಮ್ಮ ಆಗಿದ್ದಾಳೆ. ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಅಡುಗೆ ಮಾಡುವಾಗ ಎಷ್ಟೋ ಸಲ ಕೈ ಸುಟ್ಕೋತಾಳೆ. ಆದರೂ ಕೂಡ ಅವಳೀಗ ಸೂಪರ್ ಮಾಮ್. ತನಗೆಷ್ಟೇ ನೋವಾಗಿದ್ರೂ ಏನೂ ಆಗೇ ಇಲ್ಲ ತನಗೆ ಅನ್ನೋ ಥರದಲ್ಲಿ ಆರಾಮದಲ್ಲಿ ಮನೆಯವ್ರನ್ನೆಲ್ಲರನ್ನೂ ವಿಚಾರಿಸ್ಕೋತಾಳೆ. ಉಪ್ಪು ಸಾಕಾ, ಖಾರ ಸಾಕಾ ಅಂತೆಲ್ಲ ಕೇಳೋಳಿಗೆ ತನ್ನ ನೋವಿನ ಬಗ್ಗೆ ಪರಿವೇ ಇಲ್ಲ. ಇದೆಲ್ಲ ಹೇಗಾಯಿತು? ಈ ಚೇಂಜಸ್ ಎಲ್ಲ ಹೇಗೆ ಬಂತು? ಈಗ ಇದೆಲ್ಲ ಬಿಡಿ, ಬೇರೆಯವ್ರದ್ದೆಲ್ಲದನ್ನು ಬಿಡಿ, ನಿಮ್ಮನ್ನೇ ನೀವು ನೋಡ್ಕೊಳ್ಳಿ. 5-6 ವರ್ಷದ ಮುಂಚೆ ಇದ್ದ ನಿಮಗೂ ಇವಾಗಿರೋ ನಿಮಗೂ ವ್ಯತ್ಯಾಸ ಇದೆ ಅಲ್ವಾ? ಖಂಡಿತ ಇದೆ. ಯಾರಿಗೋ ಏನೋ ಆದಾಗ ಅಪ್ಪ ಹೇಗಪ್ಪ ಇವ್ರು ಫೇಸ್ ಮಾಡ್ತಾರೆ, ನನ್ನ ಹತ್ರ ಆದರೆ ಆಗ್ತಾನೇ ಇರಲಿಲ್ಲ ಅನ್ಕೋತಿದ್ರಿ. ಆದರೆ ಈ ದಿನ ಅವ್ರಿಗಿಂತ ಚೆನ್ನಾಗಿ ನೀವು ಅದನ್ನು ನಿಭಾಯಿಸಿದ್ದೀರಿ. ನಿಮಗೆ ಗೊತ್ತಾ? ಟೈಮ್, ಎಸ್, ಟೈಮ್ ಒಟ್ಟಿಗೆ ಎಲ್ಲ ಬದಲಾಗಲೇಬೇಕು, ಅನಿವಾರ್ಯ ಕೂಡ ಅಲ್ವಾ? ಸೊ ಲಾಸ್ಟ್ಗೆ ನಾನು ಒಂದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಮ್ ಹಿಡಿಯುತ್ತೆ. ಯಾವುದೇ ವಿಷಯಕ್ಕಾದ್ರೂ ಟೈಮ್ ಹಿಡಿಯುತ್ತೆ. ಏನಂದರೆ ಟೈಮ್ ಈಸ್ ಎ ಗುಡ್ ಹೀಲರ್. ಎಲ್ಲದನ್ನು ಹೀಲ್ ಮಾಡೋ ಶಕ್ತಿನೂ ಅದಕ್ಕಿದೆ, ಎಲ್ಲದನ್ನು ಮರೆಸುವಂಥ ಶಕ್ತಿ ಸಹ ಇದೆ, ಹಾಗೆ ಎಲ್ಲವನ್ನು ಕ್ರಿಯೇಟ್ ಮಾಡುವ ಶಕ್ತಿ ಕೂಡ ಅದಕ್ಕಿದೆ. ಪೇಷನ್ಸ್ ಮತ್ತೊಂದು ಅತಿ ಮುಖ್ಯವಾಗಿರುವಂಥದ್ದು. ಸೊ ಪೇಷನ್ಸ್, ಟೈಮ್, ಪೇಷನ್ಸ್ ನಮ್ಮನ್ನು ಬಹಳ ಎತ್ತರಕ್ಕೂ ಕರ್ಕೊಂಡೋಗುತ್ತೆ, ಹಾಗೆ ನಮ್ಮನ್ನು ಹೀಲ್ ಕೂಡ ಮಾಡುತ್ತೆ. ಸೊ ಟೈಮ್ ಹಿಡಿಯುತ್ತೆ. ಸೊ ನಾನಿವಾಗ ಹೋಗಬೇಕು. ಮತ್ತೆ ನಿಮ್ಮನ್ನು ಸಿಗ್ತೀನಿ. ನಾನು ಅಶ್ವಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.